ರೀತಿ ಪ್ಲೇಟಿಗೆ ತಕ್ಕೊಂಡು ಇದನ್ನು ಆರೋವರೆಗೂ ಬಿಡ್ಬೇಕು ನೀವು. ಆರಿದ್ಮೇಲೆ ಒಂದು ಚಾಕು ಅಥವಾ ಒಂದು ಸ್ಪೂನ್, ಸಣ್ಣ ಸ್ಪೂನಿಗೆ ಒಂದು ಚೂರು ಆಯಿಲ್ ಹಚ್ಕೊಂಡು ಈ ರೀತಿ ಕಟ್ ಮಾಡ್ಕೋಬೇಕು. ನಿಮ್ಗೆ ಯಾವ ಸೈಜ್ ಒಳಗೆ ಬೇಕೋ ಆ ರೀತಿ ಈ ರೀತಿ ಕಟ್ ಮಾಡ್ಕೋಬೇಕು. ಈ ರೀತಿ ಸಣ್ಣ ಸಣ್ಣ ಪೀಸಾಗಿ ನೀವು ಕಟ್ ಮಾಡ್ಕೋಬೇಕು. ಇದನ್ನು ಇದು ಬಾಯಿ ರುಚಿಗೂ ಹೌದು, ಆಮೇಲೆ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಬೆನಿಫಿಟ್ಸ್ ಐತಿ ಇದರಿಂದ. ಈ ರೀತಿ ಕೊರೆದಾದ್ಮೇಲೆ ನೀವು ಇದನ್ನು ತೆಗಿಯಕ್ಕೆ ಹೋಗಬೇಡ್ರಿ, ಯಾಕಂದ್ರೆ ಇದು ಬಿಸಿನೂ ಇರ್ತೈತಿ, ಆಮೇಲೆ ಒಂಚೂರು ಮೆತ್ತಗೂ ಇರ್ತೈತಿ. ಆದ್ದರಿಂದ ನೀವು ಇದನ್ನ ಏನು ಮಾಡ್ಬೇಕಂದ್ರೆ ಮುಚ್ಚಿ ಒನ್ ಡೇ ಪೂರ್ತಿ ಇಡಬೇಕು. ನೆಕ್ಸ್ಟ್ ಡೇ ಅಂದ್ರೆ ನಿಮ್ಗೆ ಇದೆಲ್ಲ ಪೂರ್ತಿ ಡ್ರೈ ಆಗಿರ್ತೈತಿ. ಇವು ಈ ರೀತಿ ಸಣ್ಣ ಸಣ್ಣ ಪೀಸ್ ಸಿಗ್ತಾವೆ. ನೀವು ಡೈಲಿ ಇದನ್ನು ಒಂದೊಂದಾಗಿ ತಿಂತಾ ಬಂದ್ರೆ ನಿಮ್ಗೆ ಇಮ್ಯುನಿಟಿ ಪವರ್ ಕಡಿಮೆ ಇದ್ರೆ ಅದು ಕೂಡ ಜಾಸ್ತಿ ಆಗ್ತೈತಿ. ಆಮೇಲೆ ಎಷ್ಟೇ ಹೇರ್ ಫಾಲ್ ಆಗ್ತಿದ್ರೂ ಕೂಡ ನಿಮ್ಗೆ ಹೇರ್ ಫಾಲ್ ಕಂಟ್ರೋಲ್ ಆಗ್ತೈತಿ. ಆಮೇಲೆ ಆಮ್ಲ ತಿನ್ನದೇ ಇರೋರು ಈ ಮೆಥಡ್ ಯೂಸ್ ಮಾಡಿ ನೀವು ಈ ರೆಸಿಪಿ ಮಾಡಿಕೊಂಡು ತಿಂತಾ ಬಂದ್ರೆ ನಿಮ್ಗೆ ಈಗ ಯಾವುದೇ ಹೇರ್ ಪ್ರಾಬ್ಲಮ್ ಆಗಿರ್ಬೋದು, BP ಶುಗರ್ ಆಗಿರ್ಬೋದು, ಇನ್ನು ಆಮೇಲೆ ಜಾಸ್ತಿ ನಡೆದ್ರೆ ಸುಸ್ತು, ಕೆಲಸ ಮಾಡಿದ್ರೆ ಸುಸ್ತು ಅನ್ನೋರು ಕೂಡ ಈ ರೆಸಿಪಿನ ಟ್ರೈ ಮಾಡ್ಕೊಂಡು ತಿನ್ನಿರಿ. ತುಂಬ ಒಳ್ಳೆಯದಿದೆ. ನಿಮ್ಗೆ ಇಲ್ಲಿವರೆಗೂ ಕೂಡ ಈ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಆ್ಯಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ ಯು.